ಇವರು ನಮ್ಮವರು, ನನಗೆ ತುಂಬ ಬೇಕಾದವರು. ನೀನು ಇವ್ರ ಮೇಲೆ ಕೈ ಮಾಡೋದು ನಾನು ಒಪ್ಪಲ್ಲ, ನನಗೆ ಹಿಡಿಸೋದು ಇಲ್ಲ. ಅಪ್ಪಾಜಿ, ಯು ನೋ, ಅಮೂಲ್ಯ ಅವರು ಏನಮೂಲ್ಯ? ಅಜ್ಜಿ, ಆ ಸ್ಕೂಲಿಂದ ಒಂದು ಲೆಟ್ರು ಬಂದಿದೆ. ಏನ್ ಲೆಟ್ರು? ಆ ಸ್ಕೂಲ್ ಕಟ್ಸಿ 25 ವರ್ಷ ಆಗಿದೆ ಅಂತೆ. ಅಪ್ಪನ ಜೊತೆ ಇಡೀ ಫ್ಯಾಮಿಲಿ ಬರಬೇಕು ಅಂತ ಹೇಳಿ ಇನ್ವಿಟೇಷನ್ ಕಳಿಸಿದ್ದಾರೆ. ಅಜ್ಜಿ, ನಾನು, ಅಪ್ಪ, ಅಮ್ಮ, ವೇದಾಂತ್ ಅಣ್ಣ, ವಿಕ್ಕಿ ಅಣ್ಣ, ನೀವು ಎಲ್ಲರೂ ಒಟ್ಟಿಗೆ ಹೋದ್ರೆ ಚೆನ್ನಾಗಿರುತ್ತೆ ಅಲ್ವಾ? ಹೌದೌದು, ನಿಮ್ಮ ಅಪ್ಪ ಬಂದ್ಮೇಲೆ ನಾವೆಲ್ಲರೂ ಒಟ್ಟಿಗೆ ಹೋದ್ರೆ ತುಂಬಾ ಚೆನ್ನಾಗಿರುತ್ತೆ. ಅಮ್ಮ, ಏನ್ ಹೇಳ್ತಾ ಇದ್ದೀರಾ? ಅದು ಖಂಡಿತ ನಿಮ್ಮ ಅಪ್ಪ ಅಮ್ಮ ಸಿಗ್ತಾರಮ್ಮ, ಆಗ ನೀವೆಲ್ಲರೂ ಒಟ್ಟಿಗೆ ಹೋಗ್ಬೋದು ಅಂತ ಹೇಳಿದೆ. ಹ್ಞೂ ಕಣೆ ಆದ್ಯ, ನಾವೆಲ್ಲರೂ ಒಟ್ಟಿಗೆ ಹೋಗೋಣ. ಆ ವೈಜಯಂತಿ ನೀನು ಹೇಳಿದಾಗೆ ಆದರೆ ನಿನ್ನ ಬಾಯಿಗೆ ಸಕ್ಕರೆ ಹಾಕ್ತೀನಮ್ಮ. ಸರಿಮ್ಮ. ಆದ್ಯ, ಈಗ ನಿನ್ನ ಡೌಟ್ ಎಲ್ಲ ಕ್ಲಿಯರ್ ಆಯ್ತಲ್ವಾ? ಬಾ ಹೋಗೋಣ. ಏನೇ ವೈಜಯಂತಿ, ಪ್ರತಿ ಸಲನೂ ಹೀಗೆ ಇದು. ನಾನೇನೋ ಟೆನ್ಷನ್ ಆಗ್ತೀನಿ, ಗಾಬರಿ ಆಗ್ತೀನಿ ಅಂದರೆ ನೀನು ಹಾಗೇನಾ? ಪ್ರತಿ ಸಲನೂ ನಾನೇ ನಿನ್ನ ಸಂಭಾಳಿಸ್ಬೇಕು. ಅಬ್ಬಬ್ಬ, ಅಯ್ಯಯ್ಯೋ, ನಾನು ರೀಲ್ಸ್ ನೋಡ್ತಾ ಇದ್ದೆ. ದೇವ್ರೆ, ಇಷ್ಟೊತ್ತಿಗೆ ವೇದಾಂತ್ಗೆ ಸೂರಿ ಸಿಕ್ಕಲಿ, ವೇದಾಂತ್ ಅವರಪ್ಪನ ಮನೆಗೆ ಕರ್ಕೊಂಬರೋ ಹಾಗಾಗಲಿ. ಈ ವೈದೇಹಿಗೆ ಅಜ್ಞಾತವಾಸ ಸಾಕಾಗಿ ಹೋಗಿದೆ. ನನ್ನ ಮಕ್ಕಳಿಗೆ ಇರೋ ವಿಷಯನೆಲ್ಲ ಹೇಳಬೇಕು. ದಯವಿಟ್ಟು ದೇವ್ರೆ, ವೇದಾಂತಿ ಮನೆಗೆ ವಾಪಸ್ ಬರೋವಾಗ ಅವ್ರ ಅಪ್ಪನ ಕರ್ಕೊಂಡು ಬರಲಿ. ನಿನ್ನಲ್ಲಿ 1000 ಪ್ರಶ್ನೆಗಳು ಹುಟ್ಟಿಕೊಂಡಿವೆ ಅಂತ ಗೊತ್ತು. ಅದಕ್ಕೆ ಉತ್ತರ ಕಾಲವೇ ಕೊಡುತ್ತೆ. ಕಾಲ ಮಾಗಬೇಕು, ಮಾಗಿ ಹಣ್ಣಾಗಬೇಕು. ಹಣ್ಣು ಸಿಹಿ ಆಗಬೇಕು, ಅಲ್ಲಿ ತನಕ ನೀನು ಕಾಯಬೇಕು, ಕಾಯಲೇಬೇಕು. ಸತ್ಯ ಗೊತ್ತಾಗಿದೆ, ಅದು ಮನೆ ಸೇರಲು ಸಮಯಾವಕಾಶ ಬೇಕು. ಅಪಾಯ ನಿನ್ನ ಬೆನ್ನ ಹಿಂದೆ ಇದೆ. ನೀನು ಇಲ್ಲಿ ಇರೋದು ಒಳ್ಳೆಯದಲ್ಲ. ಮೊದಲು ಹೊರಡಿ ಇಲ್ಲಿಂದ. ನಾರಾಯಣ್ ಸರ್ ನಮ್ಮಪ್ಪ ಅಂದ್ರೆ ಸೂರ್ಯನಾರಾಯಣ ಅಪ್ಪ. ಕಳೆದ 2 ದಿನಗಳಿಂದ ನಾನು ಅಪ್ಪನ ಜೊತೆನೇ ಇದ್ದ. ಆದ್ರೆ ಅವ್ರು ಯಾಕೆ ಅಗ್ನಿ ಜೊತೆ ಇದಾರಲ್ಲ ಅಮೂಲ್ಯ? ನನಗೆ ಯಾವುದು ಸರಿ ಕಾಣ್ತಿಲ್ಲ. ಮೊದಲಿಂದ ಹೊರಡೋಣ ಬಾ. ಇಲ್ಲ ವೇದಾಂತ್, ಅಪ್ಪ
ಅವ್ರು ನಿಮ್ ತಂದೆನೆ ಅಂದ್ಮೇಲೆ ಯಾಕೆ ಈ ತರ ಎಲ್ಲ ಮಾಡ್ತಿದಾರೆ ಅಂತ ಕೇಳಿ ಬೇಡ ಬಾ ವೇದಾಂತ್. ಹಠ ಮಾಡ್ಬೇಡ ಅಮೂಲ್ಯ. ಸಾಧುಗಳಿಗೆ ನಾನು ಹೇಳೋಗಿದ್ ಕೇಳ್ದೆ ಅಲ್ಲ, ಎಲ್ಲವೂ ವಿಚಿತ್ರವಾಗಿದೆ, ಯಾವುದು ಅರ್ಥ ಆಗ್ತಿಲ್ಲ. ನಮ್ಮಪ್ಪ ಅಗ್ನಿಚು ಮೊದಲೇ ಜಾಗದಿಂದ ಹೊರಡೋಣ ಬಾ ಬಾ. ವೇದ ಕಾಂತ ಕಾಲ್ ಮಾಡಿದ್ರೆ ಕಾಲು ರಿಸೀವ್ ಮಾಡಲ್ಲ. ಅಲ್ಲ, ನಾನು ಕಾಲ್ ಮಾಡಿದ್ರೆ ರಿಸೀವ್ ಮಾಡದೆ ಎಷ್ಟು ಬೆಳೆದ್ಬಿಟ್ರ? ಇದ್ರೂ ಇರ್ಬೋದು, ಯಾರು ಯಾವಾಗ ಬೇಕಾದರೂ ಬೆಳಿಬೋದು. ಯಾರನ್ನೂ ಕಂಡಮ್ ಮಾಡೋಕೆ ಹೋಗ್ಬಾರ್ದು, ಬೆಳೆಸೋಕ್ಕಾಗದೇ ಇರೋ ತುಳಿಯೋಕೆ ಹೋಗ್ಬಾರ್ದು. ಆಯ್ತು ಸಾರ್ಥಕ್ ಸರ್, ಏನೋ ಎಮರ್ಜೆನ್ಸಿ ಬೇಗ ಬಾ ಅಂತಂದ್ರೆ ಸಾರಿ ಒಂಚೂರು ಲೇಟ್ ಆಗೋಯ್ತು. ಫೋನ್ ಇಲ್ರಿ? ಫೋನು ಟವರ್ ಪಕ್ಕದಲ್ಲಿ ಅಲ್ಲ ಟವರ್ ಇರೋ ಕಡೆನೇ ಇಟ್ಕೊಂಡಿದ್ದೀನಲ್ಲ. ಜಸ್ಟ್ 7 ಮಿಸ್ ಕಾಲ್ಸ್. ಕಾಲ್ ಮಾಡಿದಾಗ ರಿಸೀವ್ ಮಾಡಿಲ್ಲ ಅಂದರೆ ಅದು ಮಿಸ್ ಕಾಲೇ ಆಗೋದು. ನಿಮಗೆ ಗೊತ್ತಲ್ಲ ಸಾರ್ಥಕ್ ಸರ್, ಬೆಂಗಳೂರು ಟ್ರಾಫಿಕ್ಕು, ಗಾಡಿ ಓಡಿಸ್ತಾ ಇದ್ದೆ, ಮೊಬೈಲ್ ರಿಂಗ್ ಆಗಿದ್ದು ಸೌಂಡ್ ಕೇಳಿಸ್ತಿಲ್ಲ. ಸಾರ್ಥಕ್ ಸರ್, ಆದರೂ ನನಗೊಂದು ಡೌಟು. ಏನದು? ಈಗ ಮಿಸ್ ಕಾಲ್ನ ಮಿಸ್ ಕಾಲ್ ಅಂತಾನೆ ಯಾಕೆ ಕರೀತಾರೆ, ಮಿಸ್ಟರ್ ಕಾಲ್ ಅಂತ ಯಾಕೆ ಕರೆಯಲ್ಲ? ತಲೆ, ನೀವು ನಿಮ್ಮ ಎರಡೋ ಡೌಟ್ಗಳು. ಯಾಕೆ ಅಂತ ನನ್ನನ್ನು ಕೇಳಿ, ನಾನು ಹೇಳ್ತೀನಿ. ಕರ್ಮ ಹೇಳಿ. ಈಗ ಮಿಸ್ಗಳೇ ನಮ್ಮಿಂದ ಮಿಸ್ ಆಗೋದು, ಆದ್ರೆ ಮಿಸ್ಟರ್ಗಳು ನಮ್ಮ ಜೊತೆ ಕೊನೆಯವರೆಗೂ ಇರ್ತಾರೆ. ಅದಕ್ಕೆ ಸೂಪರ್. ಏನಾದ್ರಿ ನಿಮಗೆ? ಒಳ್ಳೆ ಭಗ್ನ ಪ್ರೇಮಿ ಥರ ಮಾತಾಡ್ತಿದ್ರಲ್ಲ. ಅಯ್ಯೋ, ಯಾಕೆ ಕೇಳ್ತೀರಾ ಸಾರ್ಥಕ್ ಸರ್, ನನ್ನ ಫ್ರೆಂಡ್ ಒಬ್ಬ ಭಗ್ನ ಪ್ರೇಮಿ ಇದ್ದ, ಸ್ಯಾಂಡಿ ಅಂತ. ಅಯ್ಯೋ, ಲವ್ ಫೇಲ್ಯೂರ್ ಆದ್ಮೇಲೆ ಅವನು ಕವಿತೆನ ಗೀಚಿ 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 ಯಾವ ರೇಂಜ್ ಗೀಚ್ತಾ ಇದ್ದ ಅಂದ್ರೆ, ಪೇಪರ್ ಖಾಲಿ ಆದ್ರೆ ನೆಲದ ಮೇಲೆ, ಗೋಡೆ ಮೇಲೆ ಎಲ್ಲ ಗೀಚ್ಕೊಂಡ್ ಬಂದ್ಬಿಟ್ಟಿದ್ದ. ಅದನ್ನ ನೋಡಿ ನಾನು ಇನ್ಸ್ಪೈರ್ ಆಗಿ ನಾನು ಒಂದು 4 ಕವಿತೆ ಗೀಚಿದ್ದೀನಿ. 4 ಪದ ಹಂಗೆ ಬಿಡ್ಲಾ? ಏನು ಹೇಳಿ ಸಾರಿ. ಮರೆತಿಲ್ಲ ನಾನು ಮರೆತಂತೆ ಇರುವೆ, ಮರಳಿ ಹೋಗಲಾರೇನು ಇನ್ನು ಇಮ್ಮೆಚೂರಲ್ಲ ನಾನು. ಆಸೆ ಎಂಬುದು ದೋಸೆಯ್ಯ, ತಣ್ಣಗಾಕ್ ಮುಂಚೆ ತಿನ್ಕೊಂಬಿಡಯ್ಯ. ಲಕ್ಷ್ಮೀಕಾಂತ ಲಕ್ಷ್ಮೀಕಾಂತ ಲಕ್ಷ್ಮೀಕಾಂತ. ಹೇಗಿದೆ ಸಾರ್ಥಕ್ ಸರ್? ಆಹಾ, ಅಮೋಘ, ಅದ್ಭುತ, ಪರಮ ಆಶ್ಚರ್ಯ. ಅದನ್ನೆಲ್ಲ ಹೇಳಿ ನಿಮ್ಗಲ್ಲ, ಈ ಕವಿತೆ ಬರೆದವ್ರಿಗೆ. ಇದನ್ನ ಎಲ್ಲಿ ದೇಪ್ಕೊಂಬಂದು ಮಾತ್ರ ಹೇಳ್ತಾ ಇದೀರಾ ಹೇಳಿ ನೀವು. ಸಾರ್ಥಕ್ ಸರ್, ಇದು ನನ್ನ ಸ್ವಂತ ಟ್ಯಾಲೆಂಟ್. ಈಗ ಬಂದಾಗ ಹೇಳ್ತಾ ಇದ್ದೀರಿ, ಯಾರನ್ನಾದ್ರೂ ಬೆಳ್ಸಕ್ ಆಗ್ಲಿಲ್ಲ ಅಂದ್ರೆ ತುಳಿಬಾರ್ದು ಅಂತ. ಆದ್ರೆ ಇವಾಗ ನೀವೇ ನನ್ನ ತುಳಿತಾ ಇದ್ದೀರಾ. ಇತ್ತೀಚೆಗೆ ತುಂಬಾ ಮಾತು ಕಲ್ತ್ಬಿಟ್ಟಿದ್ದೀರಾ ನೀವು. ಆಟೋಮೆಟಿಕ್ ಆಗಿ ಮಾತು ಬಚ್ಚ. ಕಾಂತ, ನಿಮ್ಮಿಂದ ಒಂದು ಕೆಲಸ ಆಗ್ಬೇಕಲ್ಲ. ಹೇಳಿ ಸಾರ್ಥಕ್ ಸರ್, ಕಾಯಕವೇ ಕೈಲಾಸ ಅಂತ ನಂಬ್ಕೊಂಡು ಬದುಕಿರೋ ನಾನು. ಬೆಳಗ್ಗೆ ಆದ್ರೇನೋ ಸಂಜೆ ಆದ್ರೇನೋ ಮೊದಲು ಕೆಲಸ ಮಾಡಬೇಕು. ಅದೇನ್ ಕೆಲಸ ಅಂತ ಹೇಳಿ. ನಿಮಗೆ ದಾಸನ್ಪುರ ಗೊತ್ತಾ? ಗೊತ್ತಿಲ್ಲದೆ ಏನು ಸಾರ್ಥಕ್ ಸರ್, ನನ್ನ ಎಕ್ಸ್ ಮನೆ ಅಲ್ಲೇ ಇರೋದು. ನಾಳೆ ನೀವು ಅಲ್ಲಿ ಹೋಗ್ಬೇಕಲ್ಲ. ನಾನು ಎಕ್ಸ್ ಮನೆಗೆ ಹೋಗ್ಬೇಕಾ? ಆಲ್ರೆಡಿ ಅವ್ರ ಅಪ್ಪ ಒಂದ್ಸತಿ ಅಟ್ಟಾಡ್ಸ್ಕೊಂಡು ಹೊಡೆದವ್ರೆ, ಈ ಸತಿ ಹೋದ್ರೆ ಇಟ್ಟಾಡ್ಸ್ಕೊಂಡು ಹೊಡಿತಾನೆ. ಅವ್ರ ಅಪ್ಪನ ಸವಾಸ ಆಯ್ತು ಬೇಡಪ್ಪ ನನಗೆ. ನಿಮ್ಮ ಎಕ್ಸ್ ಮನೆಗೆ ಹೋಗುವಂತ ಯಾರು ಹೇಳಿದೀಗ? ಅಲ್ಲಿ ಸೂರ್ಯ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಅಂತ ಇದೆ, ಅಲ್ಲಿಗೆ ಹೋಗ್ಬೇಕು ನೀವು. ಕಾಂಗ್ರ್ಯಾಚುಲೇಷನ್ ಸಾರ್ಥಕ್ ಸರ್. ಕಂಗ್ರಾಟ್ ಸರ್. ಯಾಕ್ರಿ? ಛೋಟಾ ಬಾಸು ಆರ್ತಿ ಮೇಡಮು ಮೊದಲು ಅಪ್ಪ ಅಮ್ಮ ಆಗ್ತಾರೆ ಅಂತ ಅನ್ಕೊಂಡಿದ್ದೆ, ಆದ್ರೆ ಅವ್ರಿಗೆ ಮುಂಚೆ ನೀವು ಮತ್ತೆ ಚಾಮುಂಡಿ ಮೇಡಮ್ ಆಗ್ತಾ ಇದ್ದೀರಾ. ಹುಟ್ಟೋ ಮಗುಗೆ ಈಗಲೇ ಸ್ಕೂಲೆಲ್ಲ ಹುಡುಕಿ ಅಡ್ಮಿಷನ್ ಮಾಡಬೇಕು ಅಂತ ಥಾಟ್ ನಿಮ್ದು. ಗ್ರೇಟ್ ಗ್ರೇಟ್ ಸಾರ್ಥಕ್ ಸರ್. ಹೆಸರು ಬಗ್ಗೆ ಏನಾದರೂ ಯೋಚನೆ ಮಾಡಿದ್ದೀರಾ? ಇಲ್ಲ ನಾನೇನಾದ್ರು ಸಜೆಷನ್ ಕೊಡ್ಲಾ? ರೀ ಕಿತ್ತೋದ್ ಕಾಂತ, ಹೇಳೋದು ನಾನು ಸರಿಯಾಗಿ ಕೇಳಿಸ್ಕೊಳ್ಳಿ. ಯಾಕೆ? ಅಡ್ಮಿಷನ್ ಅಲ್ವಾ? ಅದಕ್ಕೆ ಕೇಳಿಸ್ಕೊಳ್ಳಿ ಎಂದಿದ್ದು. ಆ ಸ್ಕೂಲಲ್ಲಿ ಇನ್ನು ಸ್ವಲ್ಪ ದಿನದಲ್ಲಿ ಒಂದು ಫಂಕ್ಷನ್ ನಡೀತಾ ಇದೆ, ಅದಕ್ಕೆ ನಮ್ಮನ್ನೆಲ್ಲರನ್ನೂ ಇನ್ವೈಟ್ ಮಾಡಿದ್ದಾರೆ. ನಮ್ಮ ಮಾವನ ಹೆಸರು ಗೊತ್ತಲ್ವ ನಿಮಗೆ? ಸೂರ್ಯನಾರಾಯಣ್ ಸರ್. ಅವ್ರಿಗೂ ಆ ಶಾಲೆಗೂ ಏನಾದ್ರು ಸಂಬಂಧ ಇದೆಯಾ ಅಂತ ತಿಳ್ಕೊಂಬಂದು ನೀವು ನಮ್ಗೆ ತಿಳಿಸ್ಬೇಕು. ಸಾರ್ಥಕ್ ಸರ್, ನೀವು ನನ್ನ ಮೇಲೆ ನಂಬಿಕೆ ಇಟ್ಟು ಕಳಿಸ್ತಾ ಇದ್ದೀರಾ. ನೋಡ್ತಾ ಇರಿ ನಾನು ಏನೇನ್ ಮಾಡ್ತೀನಿ ಅಂತ. ದಯವಿಟ್ಟು ನಿಮ್ಮ ಕೈ ಮುಗಿತೀನಿ, ಏನು ಅವಾಂತರ ಮಾಡಬೇಡಿ, ಹೇಳ್ದಷ್ಟು ಮಾಡಿ ಸಾಕು. ಸರಿ ಸಾರ್ಥಕ್ ಸರ್, ನಾನು ಕೆರ್ದಲ್ ಹಾಕ್ ಹೋಲ್ ಮೆಸ್ ಈ ಮ್ಯಾಟ್ರನ್ನ ನಾನು ಕಂಡು ಹಿಡಿದೇ ಹಿಡಿತೀನಿ. ಏನಂದ್ರೆ? ಅದೇ ಸಾರ್ಥಕ್ ಸರ್, ಕೆರ್ದಲ್ ಹಾಕು ಹೋಲ್ ಮೆಸ್ ಫೇಮಸ್ ಡಿಟೆಕ್ಟಿವ್. ಅದೇ ಕೆರ್ದಲ್ ಹಾಕೋ ಹೋಲ್ ಮೆಸ್ ಅಲ್ಲ, ಕೆರ್ಲಾಕ್ ಹೋಮ್ಸು. ಯಾವುದೋ ಒಂದು ಒಟ್ಟಿನಲ್ಲಿ ನೀವು ಹೇಳಿರೋ ಕೆಲಸ ಆಗ್ಬೇಕು ತಾನೆ. ಆ ಸ್ಕೂಲ್ಗೂ ನಮ್ಮ ಬಡ ಬಾಸ್ ಅವ್ರ ತಂದೆಗೂ ಏನು ಸಂಬಂಧ ಇದೆ ಅಂತ ನಾಳೆ ಸಂಜೆ ಒಳಗಡೆ ನಿಮ್ಮ ಕೈ ತಗೊಂಬಂದು ಇಡ್ತೀನಿ. ಏನೋ
ಕೈ ಕೆರಿತಾ ಇದ್ದೀರಾ? ದುಡ್ಡು ಕಾಸು ಬೇಕಿತ್ತಾ? ನಾನು ಯಾವಾಗ ತಾನೇ ಟೇಬಲ್ ಕೆಳಗಡೆ ಕೈ ಹಾಕಿದ್ದೀನಿ ಸಾರ್ಥಕ್ ಸರ್. ನಮ್ದೇನಿದ್ರು ಟೇಬಲ್ ಮೇಲ್ಗಡೆದೆ ಕೆಲಸ, ಅದೇ ಊಟ. ನೀವು ಬರೋದೇ ಇದಕ್ಕೆ ಅಂತ ಗೊತ್ತು. ನಡೀರಿ ಹೋಗೋಣ. ಅಮೂಲ್ಯ ಫೋನ್ ಮಾಡಿ ಎಷ್ಟೊತ್ತಾಯ್ತು, ಇಷ್ಟೊತ್ತಾದರೂ ಇನ್ನೂ ಬಂದಿಲ್ಲ. ಅಲ್ಲಿಂದ ಇಲ್ಲಿ ಬರೋದಕ್ಕೆ ಇಷ್ಟೊತ್ತು ಬೇಕಾ? ಸೂರಿ ಬರ್ತಾರೆ. ಎಷ್ಟು ವರ್ಷ ಆಯ್ತು ನಾನು ಸೂರಿ ನೋಡಿದೆ. ಸೂರಿ ನನ್ ಗುರ್ತು ಹಿಡಿತಾರ? ಯಾಕೆ ಹಿಡಿಯಲ್ಲ? ನಾನು ಅವ್ರ ಹೆಂಡತಿ. ಎಲ್ಲಿವ್ರು? ವೇದಾಂತ್ಗೆ ನಾನೇ ಅವ್ರ ಅಮ್ಮ ಅಂತ ಗೊತ್ತಾದ್ರೆ, ಅಯ್ಯೋ ದೇವ್ರೆ, ಇಷ್ಟು ವರ್ಷದಿಂದ ನಮ್ಮಮ್ಮ ಇಲ್ಲೇ ಇದ್ರ ಅಂತ. ನೋಡಿಲ್ಲ. ಯಾಕಿರ್ಬೋದು ಹೇಳಮ್ಮ? ವೇದಾಂತ್ಗೆ ನೀನೇ ಅವನಮ್ಮ ಅಂತ ಹೇಳ್ಬಿಟ್ಯಾ, ಅಥವಾ ಅವನಿಗೆ ನೀನ್ ಅಮ್ಮ ಅನ್ನೋದು ಗೊತ್ತಾಗೋಯ್ತಾ? ಈಗ ನಾನು ಏನ್ ಹೇಳಿದ್ನೋ ಅದು ನಿಜ ಆದ್ರೆ ನೀನ್ ಹೇಳಿದ್ದು ಆಗತ್ತೆ. ಏನ್ ಹೇಳು ನೋಡೋಣ. ಇದೇನೆ ಹೋಗಟೋಗಟಾಗದೆ ಹೇಳ್ತಾ ಇದೀಯಾ? ಏನ್ ವಿಷಯ ಅಂತ ಹೇಳು. ಏನ್ ಗೊತ್ತಮ್ಮ, ವೇದಾಂತ್ ಅಮೂಲ್ಯ ವಾಪಸ್ ಬರ್ತಾ ಇದ್ದಾರೆ. ಅದ್ರಲ್ಲಿ ಏನೇ ಸ್ಪೆಷಲ್ ಇದೆ? ಇದೇಮ್ಮ, ವೇದಾಂತ ಅಮೂಲ್ಯ ಮನೆಗೆ ಬರ್ತಾ ಇದ್ದಾರೆ. ಅವ್ರ ಜೊತೆ ಸೂರ್ಯನು ಬರ್ತಿರ್ಬಹುದು. ಏನು, ಸೂರ್ಯ ಬರ್ತಾ ಇದ್ದಾನ? ವೇದಾಂತ್ ಕರ್ಕೊಂಡು ಬರ್ತಾ ಇದ್ದಾನ? ಎಲ್ಲಿ ಸಿಕ್ಕದಂತೆ, ಯಾವಾಗ ಸಿಕ್ಕದಂತೆ, ಎಲ್ಲಿ ನೋಡೋದ್ರಂತೆ? ನಿನಗೆ ಯಾರೇ ಹೇಳಿದ್ರು ಸೂರ್ಯನಾರಾಯಣ ಎಲ್ಲಿ ಸಿಕ್ಕದಂತೆ? ಅಮ್ಮ ನಿಧಾನ, ಹೇಳಿದ್ ಸರಿಯಾಗಿ ಕೇಳಿಸ್ಕೊಳ್ಳೋದೇ ಇಲ್ಲ ನೀನು. ಏನು ಏನು ಹೇಳೆ? ವೇದಾಂತು ಸೂರ್ಯವ್ರನ್ನ ಹುಡ್ಕೊಂಡು ಹೋಗಿದ್ನಲ್ಲ, ಅವನು ಅವನ ಜೊತೆ ಕರ್ಕೊಂಡು ಬರ್ತಿರ್ಬೋದು ಅಂತ ಅನ್ಕೊಂಡಿದ್ದೀನಿ ಅಷ್ಟೇ. ಹಾಗಾದ್ರೆ ಸೂರ್ಯ ಬರಲ್ವಾ? ಅಯ್ಯೋ ನೀನ್ ಯಾಕಮ್ಮ ಹಾಗ ಅನ್ಕೋತೀಯ? ನನಗ್ ಬಲವಾಗಿ ಅನ್ಸ್ತಾ ಇದೆ. ವೇದಾಂತ್ಗೆ ಸೂರ್ಯ ಸಿಕ್ಕಿದಾನೆ. ಸೂರ್ಯನ ವೇದಾಂತ್ ಮನೆಗೆ ಕರ್ಕೊಂಡು ಬರ್ತಾನೆ. ವೈದೇಹಿ, ನಿನ್ ಮನಸ್ಸಿನಲ್ಲಿ ಏನಿದೆ ಅಂತ ನನ್ಗೆ ಅರ್ಥ ಆಗ್ತಾ ಇದೆ ಕಳೆ. ಆದ್ರೆ ಒಂದೊಂದು ಅರ್ಥ ಮಾಡ್ಕೊ, ತುಂಬಾ ಆಸೆ ಇಟ್ಕೊಳ್ಳೋದು ಒಳ್ಳೇದು. ಅದಾಗ್ಲಿಲ್ಲ ಅಂದ್ರೆ ನೀನು ಈಗ ಪಡ್ತಾ ಇರೋ ಸಂತೋಷಕ್ಕಿಂತ ದುಃಖ ಜಾಸ್ತಿ ಆಗುತ್ತೆ. ಇಲ್ಲಮ್ಮ, ಈ ಸಲ ಖಂಡಿತ ನನಗೆ ದುಃಖ ಆಗಲ್ಲ. ನನಗೆ ಗೊತ್ತು, ನನ್ನ ಮಗ ವೇದಾಂತ್ ಸೂರ್ಯನ ಕರ್ಕೊಂಡು ಬಂದೇ ಬರ್ತಾನೆ. ಇಷ್ಟಾದ್ರೆ ಸಾಕು ಕಣೆ. 25 ವರ್ಷದಿಂದ ನೀನು ಅನುಭವಿಸಿದ ವನವಾಸಕ್ಕೆ ಅಂತ್ಯ ಆಗುತ್ತೆ. ಸೂರ್ಯ ಮನೆಗೆ ಬರ್ತಾನೆ, ನೀನು ಗುರ್ತಿಡಿತಾನೆ. ಆಗ ವೇದಾಂತಿಗೆ ನೀನೇ ಅಮ್ಮ ಅನ್ನೋದು ಗೊತ್ತಾಗುತ್ತೆ. ನಾವೆಲ್ಲರೂ ಒಟ್ಟಿಗೆ ಇರ್ತೀವಿ. ಆ ಸುಹಾಸಿನಿನ ವೇದಾಂತ ಕತ್ತಿ ಹಿಡ್ದು ಆಚೆ ಹಾಕ್ತಾನೆ. ನನಗೂ ಈ ಜೀವನ ಸಾಕಾಗಿ ಹೋಗಿದೆ. ನನ್ನ ಮಕ್ಕಳು ಆ ಸುಹಾಸಿನಿನ ಬಾಯಿ ತುಂಬ ಅಮ್ಮ ಅಂತ ಕರೀತಾರೆ. ಆದರೆ ಆ ಸುಹಾಸಿನಿ ಅಮ್ಮ ಅನ್ನೋ ಪದಕ್ಕೆ ನಾ ಲಾಯಕ್. ವೈದೇಹಿ, ಈ ಸಾರಿ ಪಾಪ ಅಂತ ಅವಳನ್ನ ಹಾಗೆ ಬಿಡಬೇಡ. ಸೂರಿ ಮನೆಗೆ ಬರ್ತಿದ್ದಾಗೆ ವೇದಾಂತಿಗೆ ಎಲ್ಲ ಸತ್ಯನೂ ಇಂಚಿಂಚಾಗಿ ಬಿಡಿಸಿ ಬಿಡಿಸಿ ಹೇಳ್ಬಿಡು. ಆ ಸುಹಾಸಿನಿನ ಮನೆಯಿಂದ ಆಚೆ ಹಾಕು. ನಿನಗೆ ಈ ಮನೆಗೆ ಸೂರಿಗೆ ಮಾಡಿದ ಅನ್ಯಾಯಕ್ಕೆ ಅವಳಿಗೆ ತಕ್ಕ ಶಿಕ್ಷೆ ಆಗ್ಬೇಕು. ಅವಳು ಹೇಗೆ ದುರಾಸೆಯಿಂದ ನಿಮ್ಮನ್ನೆಲ್ಲ ದೂರ ಮಾಡಿ ಈ ಮನೆ ಆಸ್ತಿನೆಲ್ಲ ಲಪ್ಟಾಯಿಸಿದ್ಲೋ ಅದನ್ನು ಹೇಳು. ಸುಮ್ಮನೆ ಪಾಪ
ಒಡ ಹುಟ್ಟಿದವಳು ಅಂತ ನೀನು ಸುಮ್ಮನೆ ಇರಬೇಡ. ನನ್ನ ಕೇಳಿದ್ರೆ ನೀನೇ ನಿನ್ನ ಕೈಯಾರ ಅವಳಿಗೆ ಶಿಕ್ಷೆ ಕೊಡಬೇಕು. ನೀನೇ ಅವಳ ಕುತ್ತಿಗೆ ಕೈ ಹಾಕಿ ಮನೆಯಿಂದ ಆಚೆ ದಬ್ಬಬೇಕು. ಇಲ್ಲ ಅವಳು ನಿನ್ನನ್ನು ಕೆಲಸದವಳಂಗೆ ಮಾಡಿ ಅವಳು ಮನೆ ಯಜಮಾನಿ ಹಾಗೆ ನಿನ್ನನ್ನು ಹೇಗೆ ಆಟ ಆಡಿಸಿದ್ಲೋ ನೀನು ಹಾಗೆ ಅವಳನ್ನ ಮನೆ ಕೆಲಸದವಳಂಗೆ ಮಾಡಿ ನೀನು ಅವಳನ್ನ ಆಟ ಆಡಿಸ್ಬೇಕು. ಬೇಡಮ್ಮ, ಸುಹಾಸಿನಿ ನನ್ನ ತಂಗಿ. ಅವಳು ಕೆಟ್ಟದಾಗ್ಲಿ ಅಂತ ನಾನು ಯಾವತ್ತೂ ಬಯಸಲ್ಲ. ಆದರೆ ಅವಳಿಂದ ನನ್ನ ಕುಟುಂಬ ನನಗೆ ವಾಪಸ್ ಸಿಕ್ಕಿದ್ರೆ ಅಷ್ಟೇ ಸಾಕು. ನಾನು, ನನ್ನ ಗಂಡ, ನನ್ನ ಮಕ್ಕಳು ನಮ್ಮ ಗೂಡು ಸೇರ್ಕೋತೀವಿ. ಹೊಸದಾಗಿ ಸಂಸಾರ ಶುರು ಮಾಡ್ತೀವಿ. ನಂಗಷ್ಟೇ ಸಾಕು. ಇದೇ ನಿನ್ನ ಒಳ್ಳೆತನ ಅನ್ಬೇಕೋ ಇಲ್ಲ ನಿನ್ನ ಮೂರ್ಖತನ ಅನ್ಬೇಕೋ ಒಂದೂ ಗೊತ್ತಾಗ್ತಾ ಇಲ್ಲ. ಅದೆಲ್ಲ ಬಿಡಮ್ಮ. ಈಗ ನಾನು ಹೇಗೆ ಕಾಣ್ತಾ ಇದ್ದೀನಿ? ಸೂರಿ ನನ್ನನ್ನು ನೋಡಿದ್ರೆ ಗುರ್ತು ಹಿಡಿತಾರ? 25 ವರ್ಷ ಆದಮೇಲೆ ಸೂರಿ ನನ್ನನ್ನು ನೋಡ್ತಾ ಇದ್ದಾರೆ. ನಿನ್ನ ಇಲ್ಲ ಇಲ್ಲ, ನೀನು ಹೀಗಿದ್ರೆ ಗುರ್ತು ಹಿಡಿಯಲ್ಲ. ನೀನು ನಿನ್ನ ಮದುವೆ ಸೀರೆ ಇದೆಯಲ್ಲ, ರೇಷ್ಮೆ ಸೀರೆ, ಅದನ್ನ ಉಟ್ಕೋ. ಆಮೇಲೆ ನೆಕ್ಲೆಸ್ ಹಾಕೋ, ದೊಡ್ಡದಾಗಿ ಕುಂಕುಮ ಇಟ್ಕೋ, ಅಲ್ಲಿ ತುಂಬಾ ಹೂ ಮುಡ್ಕೋ. ಆಗ ಸೂರಿ ನಿನ್ನನ್ನು ಗುರ್ತು ಹಿಡಿತಾನೆ. ಏನಮ್ಮ ಇದು? ಮತ್ತಿದ್ದೇನೆ ಮತ್ತೆ ಅಲ್ವೇ, 25 ವರ್ಷದಿಂದ ನಿನ್ನನ್ನು ನೋಡಿಲ್ಲ ಅಷ್ಟೇನೆ. ಆದ್ರೆ ಪ್ರೀತಿ ಹೆಂಡ್ತಿನ ಮರಿತಾನೇನೆ ಎಲ್ಲತ್ರ. ಖಂಡಿತ ನೀನು ಗುರ್ತು ಹಿಡಿತಾನೆ. ಹಲೋ, ನಿಮ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ಯಾಕೆ ಮರ್ಯಾದೆ ಕಮ್ಮಿ ಆಗ್ತಾ ಇದೆ? ನೀವು ಮಾಡ್ತಾ ಇರೋ ಕೆಲ್ಸಕ್ಕೆ ಇನ್ನೇನು ಹೇಳ್ಬೇಕು? ಏನ್ ಕೆಲ್ಸ? ಅಲ್ಲ, ಆ ಸೂರ್ಯನಾರಾಯಣ ಈಗ ನಿಮ್ಮ ಹತ್ರನೇ ಇದ್ದಾನೆ ತಾನೆ? ಮುಗಿಸ್ಬಿಡಿ ಅವನನ್ನ. ಅವನು ಇನ್ನೂ ಬದುಕಿದ್ರೆ ನಮಗೆ ಜಾಸ್ತಿ ಅಪಾಯ. ಅವನು ಜೀವಂತವಾಗಿರೋದು ನಾವು ಸೆರಗಲ್ಲಿ ಕೆಂಡ ಕಟ್ಕೊಂಡಿರೋ ಹಾಗೆ. ಚಿನ್ನದ ಮೊಟ್ಟೆ ಇಡೋ ಕೋಳಿ ಅವನು. ನಿನಗೆ ಬುದ್ಧಿ ಇಲ್ಲ, ಸುಮ್ಮನೆ ಏನೋ ಮಾತಾಡ್ತೀಯ. ಬುದ್ಧಿ ಇಲ್ಲದೆ ಇರೋದು ನಿಮಗೆ. ಏಯ್ ಸುಹಾಸಿನಿ, ಆಟ ಆಡಕ್ಕೆ ಗೊತ್ತಿಲ್ಲದೆ ಏನೋ ಮಾತಾಡಬೇಡ. ಏನ್ ಆಟ? ನಿಮ್ಮ ತಂದೆನ ಜೈಲಿಗೆ ಕಳಿಸ್ತವನು ನಿಮ್ಮ ಕಣ್ಣು ಮುಂದೆನೆ ಇದ್ರೂನು ಅವನನ್ನ ಕೊಲ್ಲದೆ ಸುಮ್ಮನೆ ಬಿಡೋದು ಆಟನಾ? ಕೊಂದ್ರೆ ಒಂದು ಕ್ಷಣಕ್ಕೆ ಸಾವು, ಸತ್ರೆ ಎಲ್ಲ ಮುಗ್ದು ಹೋಗತ್ತೆ. ಅದೇ ಬದುಕಿದ್ರೆ ಸಾವು ಅವಾಗವಾಗ ಬಂದು ಹೋಗ್ತಿರ್ಬೇಕು ಅವನಿಗೆ. ಇದಕ್ಕಿಂತ ದೊಡ್ಡ ಶಿಕ್ಷೆ ಯಾವುದಿಲ್ಲ ಸುಹಾಸಿನಿ. ನನಗೆ ಈ ಪಾಠನ ಮಾಡಿದ್ದು ಆ ವೇದಾಂತ್ ವಶಿಷ್ಠ. ಅವನ ಪಾಠನ ಅವನಿಗೆ ಕಲಿಸ್ತೀನಿ. ನನಗಾಗಿರೋ ನೋವಿಗೆ ಸೇಡ್ ತೀಸ್ಕೊಳ್ಳೇ ಬಿಡಲ್ಲ. ಅದು ಸೂರ್ಯನಾರಾಯಣನ್ ಸಾವಿಂದ ಸಿಗಲ್ಲ. ನಾನ್ ಮಾತ್ರ ವೇದಾಂತ್ನ ಸುಮ್ಮನೆ ಬಿಡಲ್ಲ ಸುಹಾಸಿನಿ. ಮೆಂಟಲ್ ಟಾರ್ಚರ್ ಇಡ್ತೀನಿ ಅವನಿಗೆ. ಇದೆಲ್ಲ ಸಿನಿಮಾ ಡೈಲಾಗ್ ತರ ಹೇಳೋದಕ್ಕೆ ಚೆನ್ನಾಗಿದೆ ಅಷ್ಟೇ. ಇದೆಲ್ಲ ಪ್ರಾಕ್ಟಿಕಲ್ ಆಗಿ ಸಾಧ್ಯನಾ? ನಾನ್ ಏನೂ ಮಾಡಲ್ಲ, ಸುಮ್ಮನೆ ನೋಡ್ತಾ ಇರ್ತೀನಿ. ಮಾಡೋದೆಲ್ಲ ಅವನಪ್ಪ ಸೂರ್ಯನಾರಾಯಣ ವಶಿಷ್ಠ.